Welcome back, students. Today we shall discuss about state intervention or government intervention in business. ಸೊ ವ್ಯವಹಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಅಥವಾ ರಾಜ್ಯದ ಹಸ್ತಕ್ಷೇಪದ ಬಗ್ಗೆ ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ನಾವು ಚರ್ಚೆ ಮಾಡೋಣ. ಐ ಆಮ್ ಡಾಕ್ಟರ್ ಉಮಾ ಬಿ ಪೂಜಾರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂಡ್ PG ಸೆಂಟರ್, ಧಾರವಾಡ. So let us see what is the meaning of government intervention. Governmental intervention is the intentional interference or involvement of a government in a country's economic system through regulatory actions. It refers to a situation when a government is actively affecting decisions taken by the individuals or organization. So, man is born free, but he has chains everywhere. These chains or restrictions are defined and determined by the society and the government. So, in order to avoid any harmful activities or any what to say harmful or any unethical practices, the government has to intervene or interfere in the activities of business. So it always works for the welfare of the society. ಸೊ ಸರ್ಕಾರದ ಮಧ್ಯಸ್ಥಿಕೆ ಅಥವಾ ಸರ್ಕಾರದ ವ್ಯವಹಾರದಲ್ಲಿನ ಹಸ್ತಕ್ಷೇಪ ಅಂದ್ರೆ ಏನು ಅಂದ್ರೆ ನಿಯಂತ್ರಿತ ಕ್ರಮಗಳ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಉದ್ದೇಶಪೂರ್ವಕವಾಗಿ ಹಸ್ತಕ್ಷೇಪ ಅಥವಾ ಒಳಗೊಳ್ಳುವಿಕೆ ಸರ್ಕಾರದ ಹಸ್ತಕ್ಷೇಪ ಎಂದು ಕರೆಯಲಾಗುತ್ತದೆ. ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸರ್ಕಾರವು ಸಕ್ರಿಯವಾಗಿ ಪರಿಣಾಮ ಬೀರುವಾಗ ಇದು ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಸೊ ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಆಗಿರ್ಬೋದು ಅಥವಾ ವ್ಯಾವಹಾರಿಕ ಚಟುವಟಿಕೆ ಅನೈತಿಕ ಒಂದು ಪ್ರಾಕ್ಟೀಸ್ ಆಗದೆ ಇರೋ ರೀತಿಯಲ್ಲಿ, ಯಾವುದೇ ಒಂದು ತೊಂದರೆ ಆಗೋ ರೀತಿಯಲ್ಲಿ ಒಂದು ಸಮಾಜದ ಒಂದು ಏಳಿಗೆಗಾಗಿ ಸರ್ಕಾರ ಒಂದು ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಬೇಕಾಗುತ್ತೆ. ಸೊ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲಿ ಅವಶ್ಯಕವಾಗಿದೆ. ಸರ್ಕಾರದ ಹಸ್ತಕ್ಷೇಪದಿಂದ ಏನೇನು ಅನುಕೂಲಗಳಾಗ್ತವೆ ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡೋಣ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆರ್ ಪ್ರೋಸ್ ಆಫ್ government intervention in business? Are planned economic development. It ensures growth and development of core industries are possible, control over monopoly, market failure, so it helps when market fails, protection of environment, welfare of customers and workers, and we can see equality by intervention of government in business. ಸೊ ವ್ಯವಹಾರದಲ್ಲಿ ಸರ್ಕಾರ ಅಥವಾ ರಾಜ್ಯದ ಹಸ್ತಕ್ಷೇಪದಿಂದ ಆಗುವ ಸಾಧಕ ಅಥವಾ ಅನುಕೂಲಗಳು ಯಾವ್ಯಾವಂದ್ರೆ ಯೋಜಿತ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬಹುದು, ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಖಚಿತಪಡಿಸಬಹುದು, ಪ್ರಮುಖ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದಬಹುದು, ಏಕಸ್ವಾಮ್ಯದ ಮೇಲೆ ನಿಯಂತ್ರಣವನ್ನು ಪಡೆಯಬಹುದು, ಮಾರುಕಟ್ಟೆ ವೈಫಲ್ಯತೆ ಇದ್ದಾಗ ಸರ್ಕಾರದ ಹಸ್ತಕ್ಷೇಪ ಅಲ್ಲಿ ಅವಶ್ಯಕವಾಗಿರುತ್ತದೆ, ಸರ್ಕಾರ ಪರಿಸರದ ಸಂರಕ್ಷಣೆ ಕೂಡ ಇಲ್ಲಿ ನೋಡಬಹುದು, ಗ್ರಾಹಕರು ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಇದು ಸರ್ಕಾರ ಹಸ್ತಕ್ಷೇಪ ಬಹಳ ಅವಶ್ಯಕತೆವಾಗಿದೆ, ಸಮಾನತೆಯ ಸಲುವಾಗಿ ನಾವು ಸರ್ಕಾರದ ಹಸ್ತಕ್ಷೇಪ ಬೇಕಾಗುತ್ತೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ಇನ್ ಡೀಟೇಲ್ ವಾಟ್ ಡಸ್ ದಿಸ್ ಮೀನ್. ಸೊ ವೆರಿ ಫಸ್ಟ್ ಒನ್ ಈಸ್ ಪ್ಲಾನ್ಡ್ economic development. By involving government in the business, there will be planned economic development by setting policy direction or economic growth and identifying strategies, programs and projects to improve the economy. The government comes out with a 5-year industrial plan to develop the industries on priority basis for economic development. The plan regarding industries and commerce is also planned to improve the develop industries and business activities in the country. So economic policy is monetary policy, industrial policy, trade policy, fiscal policy. All these give direction to the business activities are framed keeping into requirement of the nation. Policies are framed and regulations are laid down to ensure development of all the sectors. So this is possible only when government is involved in business activities. So ಯೋಜಿತ ಆರ್ಥಿಕ ಅಭಿವೃದ್ಧಿ ಸರ್ಕಾರವನ್ನು ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೀತಿ ನಿರ್ದೇಶಗಳನ್ನು ನಿಗದಿಪಡಿಸುವ ಮೂಲಕ ಮತ್ತು ಆರ್ಥಿಕತೆಯನ್ನು ಸುಧಾರಿಸುವ ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಗುರುತಿಸುವ ಮೂಲಕ ಯೋಜಿತ ಆರ್ಥಿಕ ಅಭಿವೃದ್ಧಿ ಇರುತ್ತದೆ. ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆಯ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ 5 ವರ್ಷಗಳ ಕೈಗಾರಿಕೆ ಯೋಜನೆಗಳನ್ನು ಸರ್ಕಾರ ಹೊರತಂದಿದೆ.
ಕೈಗಾರಿಕೆಗಳನ್ನು ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ದೇಶದಲ್ಲಿ ಕೈಗಾರಿಕೆಗಳು ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ಸುಧಾರಿಸಲು ಮತ್ತು ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಸೊ ಹಣಕಾಸು ನೀತಿ ಇರ್ಬೋದು, ಖಜಾನೆ ನೀತಿ ಇರ್ಬೋದು, ಮತ್ತು ಕೈಗಾರಿಕಾ ನೀತಿ ಇರ್ಬೋದು, ವ್ಯಾಪಾರ ನೀತಿಗಳಿರ್ಬೋದು, ಇವೆಲ್ಲ ಒಂದು ಯೋಜನೆ ಇರ್ಬೋದು, ನೀತಿ ನಿಯಮಗಳನ್ನು ಸರ್ಕಾರ ಒಂದು ಸಮಾಜದ ಒಳಿತಿಗಾಗಿ ರಚನೆ ಮಾಡಿ ಅದು ಒಂದು ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋದ್ರ ಸಲುವಾಗಿ ಒಂದು ಯೋಜನೆಯನ್ನು ಹಾಕುತ್ತೆ ಅಂತ ಇಲ್ಲಿ ಹೇಳ್ಬೋದು. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ಎನ್ಶ್ಯೂರ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ದ ಗೌರ್ಮೆಂಟ್ ಆಲ್ವೇಸ್ works for the welfare of the society rather than making high profits. Private enterprises come up with the motive to increase their profits and are least bothered about the evils or the problems of the society. The government, by providing all the facilities, encourages the trade and the commerce activities in the country, ensuring overall growth and development of the economy. So economic growth is measured in terms of GDP, that is volume of goods and services produced in a country in a period of 1 year. Development is measured in terms of development in all sector of economy. Government will intervene through necessary policies and legislations to ensure that every sector of economy will receive adequate importance. ಸೊ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಖಚಿತಪಡಿಸುತ್ತದೆ. ಸೊ ಸರ್ಕಾರದ ಹಸ್ತಕ್ಷೇಪದಿಂದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಖಚಿತಪಡಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ಕಾರ ಯಾವಾಗಲೂ ಲಾಭ ಗಳಿಸುವ ಬದಲು ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತದೆ. ಖಾಸಗಿ ಉದ್ಯಮಿಗಳು ಮತ್ತು ಲಾಭವನ್ನು ಹೆಚ್ಚಿಸುವ ಉದ್ದೇಶದಿಂದ ಬರುತ್ತವೆ ಮತ್ತು ಸಮಾಜದ ಸಮಸ್ಯೆಗಳ ಬಗ್ಗೆ ಕನಿಷ್ಠ ತಲೆ ಕೆಡಿಸುವುದಿಲ್ಲ. ಸರ್ಕಾರದ ಎಲ್ಲ ಸೌಲಭ್ಯವನ್ನು ಒದಗಿಸುವ ಮೂಲಕ ದೇಶದ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ, ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಖಚಿತಪಡಿಸುತ್ತದೆ. ಸೊ ಆರ್ಥಿಕ ಬೆಳವಣಿಗೆಯನ್ನು ಒಟ್ಟು ದೇಶೀಯ ಉತ್ಪನ್ನವನ್ನು ಆಧಾರದ ಮೇಲೆ ಅಳೆಯಲಾಗುತ್ತದೆ. GDP ಅಂದರೆ ಒಂದು ವರ್ಷದಲ್ಲಿಯ ಸರಕು ಉತ್ಪನ್ನ ಹಾಗೂ ಸೇವೆಯ ಒಟ್ಟು ಮೊತ್ತವಾಗಿದೆ. ಅಭಿವೃದ್ಧಿಯ ಮಾಪನವನ್ನು ಸಮಗ್ರ ಆರ್ಥಿಕ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯನ್ನು ಆಧರಿಸಿ ಮಾಪನ ಮಾಡಲಾಗುತ್ತದೆ. ಸರ್ಕಾರ ಈ ದಿಶೆಯಲ್ಲಿ ಸೂಕ್ತ ನೀತಿ ಹಾಗೂ ಶಾಸನಗಳನ್ನು ರಚಿಸುವ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಗ್ರ ಕ್ಷೇತ್ರಗಳಿಗೆ ಸಮಾನ ಪ್ರಾತಿನಿಧ್ಯ ಹಾಗೂ ಮಹತ್ವ ಒದಗಿಸುವ ಮಧ್ಯಪ್ರವೇಶಿಸುವ ಸಮಾಜದ ಅವಶ್ಯಕವಾಗಿರುವ ಕ್ಷೇತ್ರಗಳಿಗೆ ಹಣಕಾಸು ಪೂರೈಸುವ ವ್ಯವಸ್ಥೆಯನ್ನು ಒದಗಿಸಿ ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗುತ್ತದೆ. And the next point is development of core industries. The government steps in for production of goods or services in such areas which are economically unviable for private enterprises to invest. The government takes over the business of such sectors requiring heavy capital investments and are restricted from private industry participation. Such capital investments provide employment opportunity as well as a boost to the country's GDP. The development of a nation depends on core industries like steel, cement, power, transport, etc. These industries require heavy investment and they have long gestation period. Government may itself promote such enterprises. It may also give necessary incentives and support to private enterprises who want to start such industries. ಏಕಸ್ವಾಮ್ಯದ ಮೇಲೆ ಪ್ರಮುಖ ಕೈಗಾರಿಕೆಗಳ ಅಭಿವೃದ್ಧಿ. ಖಾಸಗಿ ಉದ್ಯಮಿಗಳಿಗೆ ಹೂಡಿಕೆ ಮಾಡಲು ಆರ್ಥಿಕವಾಗಿ ಸಾಧ್ಯವಾಗದಂತಹ ಪ್ರದೇಶಗಳಲ್ಲಿ ಸರಕು ಅಥವಾ ಸೇವೆಗಳ ಉತ್ಪಾದನೆಗೆ ಸರ್ಕಾರ ಹೆಜ್ಜೆ ಹಾಕುತ್ತದೆ. ಭಾರಿ ಬಂಡವಾಳ ಹೂಡಿಕೆಯ ಅಗತ್ಯವಿರುವ ಅಂತಹ ಕ್ಷೇತ್ರಗಳ ವ್ಯವಹಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಮತ್ತು ಖಾಸಗಿ ಉದ್ಯಮದ ಭಾಗವಹಿಸುವಿಕೆಯಿಂದ ನಿರ್ಬಂಧಿಸಲಾಗಿದೆ. ಅಂತಹ ಬಂಡವಾಳ ಹೂಡಿಕೆಗಳು ಉದ್ಯೋಗಾವಕಾಶವನ್ನು ಒದಗಿಸುವ ಜೊತೆಗೆ ದೇಶದ GDPಗೆ ಉತ್ತೇಜನ ನೀಡುತ್ತದೆ. ಸೊ ರಾಷ್ಟ್ರದ ಅಭಿವೃದ್ಧಿ ಮೂಲ ಉದ್ಯಮಗಳ ಅಭಿವೃದ್ಧಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ ಸ್ಟೀಲ್, ಸಿಮೆಂಟ್, ವಿದ್ಯುತ್, ಸಾರಿಗೆ ಸಂಪರ್ಕ ಇತ್ಯಾದಿ ಈ ಉದ್ಯಮಿಗಳಿಗೆ ಬೃಹತ್ ಪ್ರಮಾಣದ ಬಂಡವಾಳ ಅವಶ್ಯಕತೆವಾಗಿರುತ್ತದೆ. ಇಂಥ ಒಂದು
ವ್ಯವಹಾರದ ಚಟುವಟಿಕೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿ ಆ ಒಂದು ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅದು ಯಶಸ್ವಿಯಾಗುತ್ತದೆ ಅಂತ ಇಲ್ಲಿ ಹೇಳ್ಬೋದು. Control over monopoly. The private firms can gain monopoly power and may charge high prices to the consumers and pay lower wages to the workers. This increases inequality and leads to unequal distribution of income. Government intervention to limit the monopoly power and can lead to increased economic welfare. So monopolistic nature of business is determined to the interest of the society. They charge high prices, control supply and exploit customers and workers. Business that is not controlled may undertake unfair trade practices. These aspects of business need to be regulated. So government intervention is very important in such case. ಏಕಸಾಮ್ಯದ ಮೇಲೆ ನಿಯಂತ್ರಣ. ಖಾಸಗಿ ಸಂಸ್ಥೆಗಳು ಏಕಸಾಮ್ಯದ ಶಕ್ತಿಯನ್ನು ಪಡೆಯಬಹುದು ಮತ್ತು ಗ್ರಾಹಕರಿಗೆ ಹೆಚ್ಚಿನ ಬೆಲೆ ವಿಧಿಸಬಹುದು ಮತ್ತು ಕಾರ್ಮಿಕರಿಗೆ ಕಡಿಮೆ ವೇತನವನ್ನು ನೀಡಬಹುದು. ಇದು ಅಸಮಾನತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆದಾಯದ ಅಸಮಾನತೆ ಹಂಚಿಕೆಗೆ ಕಾರಣವಾಗುತ್ತದೆ. ಏಕಸಾಮ್ಯದ ಶಕ್ತಿಯನ್ನು ಮಿತಿಗೊಳಿಸಲು ಸರ್ಕಾರದ ಹಸ್ತಕ್ಷೇಪ ಮತ್ತು ಆರ್ಥಿಕ ಕಲ್ಯಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಸೊ ಏಕಸಾಮ್ಯ ಸ್ವರೂಪದ ಉದ್ದೇಶ ಸಮಾಜದ ಹಿತಕ್ಕೆ ಮಾರಕವಾಗಿದೆ. ಸೊ ವ್ಯವಹಾರದ ಸಂಘಟನೆ ಹೆಚ್ಚಿನ ಬೆಲೆಯನ್ನು ವಿಧಿಸಬಹುದು, ಪೂರೈಕೆ ನಿಯಂತ್ರಿಸಬಹುದು, ಗ್ರಾಹಕ ಮತ್ತು ನೌಕರರನ್ನು ಶೇಷಣೆಗೀಡ ಮಾಡಬಹುದು. ಅನಿಯಂತ್ರಿತ ಆರ್ಥಿಕ ವ್ಯವಹಾರ ಗ್ರಾಹಕರು ಹಾಗೂ ಸಮಾಜದ ಶೋಷಣೆಗೆ ಅವಕಾಶ ಕಲ್ಪಿಸುವುದು. ಸೊ ಇದರಿಂದ ಸರ್ಕಾರದ ಇಲ್ಲಿ ಹಸ್ತಕ್ಷೇಪ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. And the next point is market failure. The government intervenes whenever there is a market failure. Market failure are situations where markets are prevented from working efficiently to provide the goods and services that are demanded by the consumers and in the desired quantities. Market always cannot offer the goods and services at the price and time the customers demand for, but the government can do it. So market is always imperfect. Market may not understand the sentiment and the feeling of people. Particularly, market will not meet the requirement of poor in the society. It will not consider the requirement of rural and backward regions. Liberty to market leads to production of these goods that are consumed by rich, and it may charge higher prices for the products. So the government can regulate the market through fixing of minimum prices, control over supply and other provisions. So ಮಾರುಕಟ್ಟೆ ವೈಫಲ್ಯ. ಮಾರುಕಟ್ಟೆ ವೈಫಲ್ಯ ಉಂಟಾದಾಗಲೆಲ್ಲ ಸರ್ಕಾರ ಮಧ್ಯ ಪ್ರವೇಶಿಸುತ್ತದೆ. ಗ್ರಾಹಕರು ಮತ್ತು ಅಪೇಕ್ಷಿತ ಪ್ರಮಾಣದಲ್ಲಿ ಬೇಡಿಕೆ ಇರುವ ಸರಕು ಮತ್ತು ಸೇವೆಗಳನ್ನು ಒದಗಿಸಲು ಮಾರುಕಟ್ಟೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದನ್ನು ತಡೆಯುವ ಸಂದರ್ಭಗಳು ಮಾರುಕಟ್ಟೆ ವೈಫಲ್ಯಗಳು ಎಂದು ಹೇಳಲಾಗುತ್ತದೆ. ಗ್ರಾಹಕರು ಯಾವಾಗಲೂ ಬೇಡಿಕೆಯ ಬೆಲೆ ಮತ್ತು ಸಮಯಕ್ಕೆ ಮಾರುಕಟ್ಟೆ ಯಾವಾಗಲೂ ಸರಕು ಮತ್ತು ಸೇವೆಗಳನ್ನು ನೀಡಲು ಸಾಧ್ಯವಿಲ್ಲ, ಆದರೆ ಸರ್ಕಾರ ಅದು ಸಾಧ್ಯ ಮಾಡುತ್ತದೆ. ಮಾರುಕಟ್ಟೆ ಪರಿಸರ ಅನಿಯಂತ್ರಿತವಾಗಿದೆ. ಅದು ಜನರ ಭಾವನೆಗಳಿಗೆ, ಆಶೋತ್ತರಗಳಿಗೆ ಸ್ಪಂದಿಸುವುದಿಲ್ಲ, ಸಮಾಜದಲ್ಲಿನ ಬಡವರ್ಗಕ್ಕೆ ಬೇಕಾಗುವ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲ, ಗ್ರಾಮೀಣ ಪರಿಸರ ಹಾಗೂ ಹಿಂದುಳಿದ ಕ್ಷೇತ್ರಗಳಿಗೆ ಬೇಡಿಕೆಗಳನ್ನು ಪರಿಗಣಿಸುವುದಿಲ್ಲ. ಸೊ ಹೀಗಾಗಿ ಆದ್ದರಿಂದ ಇದನ್ನು ನಿಯಂತ್ರಿಸುವುದು ಮತ್ತು ಪ್ರತಿಬಂಧಿಸುವುದು ಅವಶ್ಯಕವಾಗಿದೆ. ಸರ್ಕಾರ ಬೆಲೆಗಳನ್ನು ನಿಯಂತ್ರಿಸಿ ಅದರ ಮೌಲ್ಯವನ್ನು ನಿರ್ಧರಿಸುವುದು, ಪೂರೈಕೆಯ ಮೇಲೆ ನಿಯಂತ್ರಣ ಸಾಧಿಸುವುದು ಹಾಗೂ ಇತರ ವಿಭಾಗಗಳ ಅಡಿಯಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಮೇಲೆ ಪ್ರತಿಬಂಧ ವಿಧಿಸುವುದು ಈ ಒಂದು ಕಾರ್ಯದಲ್ಲಿ ಅದು ತೊಡಗಿಸುತ್ತದೆ. And the next important point is protection of environment. The environment is an area with a significant need of government intervention. The private companies or the free markets ignore the cost of business in the environment. It also fails to consider long-term consideration. Also, the government involves many issues where private ownership does not apply.
So every business, particularly industrial activities, exploit natural resources. Unrestricted business activities leads to over exploitation of resources, and it will create ecological imbalances. It will result in natural calamities like flood, earthquake, drought, etc. Business must be made responsible to make judicious use of natural resources. Government will intervene in the business activities by passing Environment Protection Act, which will regulate over exploitation of natural resources. ಪರಿಸರದ ಸಂರಕ್ಷಣೆ. ಪರಿಸರವು ಸರ್ಕಾರದ ಹಸ್ತಕ್ಷೇಪದ ಗಮನಾರ್ಹ ಅಗತ್ಯವಿರುವ ಪ್ರದೇಶವಾಗಿದೆ. ಖಾಸಗಿ ಕಂಪನಿಗಳು ಅಥವಾ ಮುಕ್ತ ಮಾರುಕಟ್ಟೆಗಳು ಪರಿಸರದಲ್ಲಿ ವ್ಯವಹಾರದ ವೆಚ್ಚವನ್ನು ನಿರ್ಲಕ್ಷಿಸುತ್ತದೆ. ಇದು ದೀರ್ಘಕಾಲಿಕ ಪರಿಣಾಮವನ್ನು ಪರಿಗಣಿಸುವುದಿಲ್ಲ, ಪರಿಸುವಲ್ಲಿ ವಿಫಲವಾಗಿದೆ. ಅಲ್ಲದೆ ಪರಿಸರವು ಖಾಸಗಿ ಮಾಲೀಕತ್ವವನ್ನು ಅನ್ವಯಿಸದ ಅನೇಕ ಸಮಸ್ಯೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ವ್ಯಾವಹಾರಿಕ ಸಂಘಟನೆ, ಅದರಲ್ಲೂ ವಿಶೇಷವಾಗಿ ಕೈಗಾರಿಕಾ ಉದ್ಯಮಿಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಳ್ಳುತ್ತಲಿವೆ. ಅನಿಯಂತ್ರಿತ ವ್ಯಾವಹಾರಿಕ ಚಟುವಟಿಕೆಗೆ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾಗಿ ಬಳಕೆ, ಅವೈಜ್ಞಾನಿಕ ಹಾಗೂ ಅಜಾಗರೂಕ ಕಾರ್ಯ ನಿರ್ವಹಣೆ ಜೈವಿಕ ಪರಿಸರವನ್ನು ಮಲಿನಗೊಳಿಸಲಾಗಿದೆ. ಇದು ಮಾನವ ಜೀವ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳಿಗೆ ಭಾರಿಯಾದ ಆಪತ್ತನ್ನು ತಂದೊಡ್ಡಿದೆ. ಪರಿಸರದಲ್ಲಿ ಅಸಮತೋಲನ, ವಿವಿಧ ಪ್ರಕಾರದ ಮಾಲಿನ್ಯಗಳಿಗೆ, ನೈಸರ್ಗಿಕ ಪ್ರಕೋಪಗಳಾದ ಪ್ರವಾಹ, ಬರ, ಭೂಕಂಪ ಹಾಗೂ ವಿವಿಧ ಪ್ರಕಾರದ ರೋಗಗಳಿಗೆ ಈಡು ಮಾಡಲಾಗಿದೆ. ಸೊ ಹೀಗಾಗಿ ಸರ್ಕಾರ ಕೆಲವೊಂದು ಆಕ್ಟ್ ಮೂಲಕ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ಭಾರತ ಸರ್ಕಾರ ಅಂಗೀಕರಿಸಿ ನಿಯಂತ್ರಣ ಹಾಗೂ ಸಂರಕ್ಷಣಾ ಸಂಸ್ಥೆ ಸ್ಥಾಪಿಸಿದೆ. The next point is welfare of customers and workers. There are chances of labor exploitation in the private sectors by paying lower wages, by extracting more work from the laborers. The government will safeguard the interest of workers by passing legislation like Minimum Wages Act, Industrial Disputes Act, etc. It also safeguards the interest of customers by passing the laws like Customer Protection Act, MRTP Act, Drug Control Act, etc. Workers should get adequate wages, better working conditions, and other incentives. Government, by passing legislations, can safeguard the interest of workers. So government will also ensure welfare of customers through different acts like Customer Protection Act, MRTP Act, Essential Commodities Act, etc. These acts ensure adequate and regular supply of necessary goods at reasonable price. So ಗ್ರಾಹಕರು ಮತ್ತು ಕಾರ್ಮಿಕರ ಕಲ್ಯಾಣ. ಕಾರ್ಮಿಕರಿಂದ ಹೆಚ್ಚಿನ ಕೆಲಸವನ್ನು ಹೊರತೆಗೆಯುವ ಮೂಲಕ, ಕಡಿಮೆ ವೇತನವನ್ನು ನೀಡುವ ಮೂಲಕ ಖಾಸಗಿ ವಲಯಗಳನ್ನು ಕಾರ್ಮಿಕ ಶೋಷಣೆ ಸಾಧ್ಯತೆಯಾಗಿದೆ. ಕನಿಷ್ಠ ವೇತನ ಕಾಯ್ದೆ, ಕೈಗಾರಿಕಾ ವಿವಾದ ಕಾಯ್ದೆ ಮುಂತಾದ ಶಾಸನಗಳನ್ನು ಜಾರಿಗೆ ತರುವ ಮೂಲಕ ಸರ್ಕಾರವು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಇದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ, MRTP ಕಾಯ್ದೆ, ಡ್ರಗ್ಸ್ ಔಷಧ ಕಾಯ್ದೆ, ನಿಯಂತ್ರಣ ಕಾಯ್ದೆ ಮುಂತಾದ ಕಾನೂನುಗಳನ್ನು ಅಂಗೀಕರಿಸುವ ಮೂಲಕ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಸೊ ಕೊನೆಯದಾಗಿ equality, that is the last point is equality. In a free market there is likely to be significant inequality and poverty. Government can intervene to provide a basic security like unemployment benefit, minimum income for those who are sick and disabled. This increases net economic welfare and enables individuals to overcome poverty. ಸೊ ಸಮಾನತೆ. ಮುಕ್ತ ಮಾರುಕಟ್ಟೆಯಲ್ಲಿ ಗಮನಾರ್ಹ ಅಸಮಾನತೆ ಮತ್ತು ಬಡತನ ಕಂಡುಬರುವ ಸಾಧ್ಯತೆ ಇದೆ. ನಿರುದ್ಯೋಗ ಲಾಭ, ಅನಾರೋಗ್ಯ ಮತ್ತು ಅಂಗವಿಕಲರಿಗೆ ಕನಿಷ್ಠ ಆದಾಯದಂತಹ ಮೂಲಭೂತ ಭದ್ರತೆಯನ್ನು ಒದಗಿಸಲು ಸರ್ಕಾರವು ಮಧ್ಯಪ್ರವೇಶಿಸಬಹುದು. ಇದು ನಿವ್ವಳ ಆರ್ಥಿಕ ಕಲ್ಯಾಣವನ್ನು ಹೆಚ್ಚಿಸುತ್ತದೆ ಮತ್ತು ಬಡತನವನ್ನು
ಹೋಗಲಾಡಿಸಲು ವ್ಯಕ್ತಿಗಳಿಗೆ ಅನುವು ಮಾಡಿಕೊಡುತ್ತದೆ. ಸೊ ಹೀಗಾಗಿ ಸರ್ಕಾರದ ಹಸ್ತಕ್ಷೇಪ ಬಹಳ ಮುಖ್ಯವಾದ ಪಾತ್ರವನ್ನು ಇಲ್ಲಿ ವಹಿಸುತ್ತದೆ. ಸೊ ದೇರ್ ಶುಡ್ ಬಿ ಗವರ್ಮೆಂಟ್ intervention or involvement in business activities. In my next class, let us see what are the disadvantages of government intervention in business. ನನ್ನ ಮುಂದಿನ ಕ್ಲಾಸಿನಲ್ಲಿ ಸರ್ಕಾರದ ಹಸ್ತಕ್ಷೇಪದಿಂದ ಆಗುವ ಅನಾನುಕೂಲಗಳು ಅಥವಾ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ until then, have a nice time. Thank you very much.